ಹಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಮರಳಿ ಸ್ವಾಗತ. ನಿನ್ನೆಯ ವಿಡಿಯೋದಲ್ಲಿ ನೀವು ನನ್ನ ತಮ್ಮನ ಅರಶಿನ ಶಾಸ್ತ್ರದ ತುಣುಕುಗಳನ್ನು ನೋಡ್ಕೊಂಡು ಬಂದ್ರಲ್ಲ. ಇವತ್ತಿನ ವಿಡಿಯೋದಲ್ಲಿ ಮದರಂಗಿ ಶಾಸ್ತ್ರ ಯಾವ ರೀತಿ ನಡೀತು ಅಂತ ನೋಡ್ಕೊಂಡು ಬರುವಿರಂತೆ. ಅರಶಿನ ಶಾಸ್ತ್ರ ಎಲ್ಲ ಮುಗಿಸಿ ಹಿರಿಯರಿಗೆಲ್ಲ ಮದರಂಗಿಯನ್ನು ಇಟ್ಟು, ಅದಾದ ನಂತರ ಗೌಡ್ರು ಮದುಮಗನ ಕೈಗೆ ಮದರಂಗಿಯನ್ನು ಇಟ್ಟು, ಅದಾದ ನಂತರ ಊಟ ಎಲ್ಲ ಆಗಿ ಈಗ ಮುಕ್ಕಾಲು ವಾಸಿ ಜನ ಎಲ್ಲ ಹೊರಟೋಗಿದ್ರು. ನಮ್ಮ ಹತ್ತಿರದ ನೆಂಟರು ಆಮೇಲೆ ನಮ್ಮ ಕುಟುಂಬಿಕರೆಲ್ಲ ಇರ್ತಾರಲ್ಲ, ಅವರು ಮಾತ್ರ ಇಲ್ಲಿ ಇದ್ದರು. ಅವರು ಇಲ್ಲಿ ನೋಡಿ ಫೋಟೋಗೆ ಪೋಸ್ ಕೊಡ್ತಾ ಇದ್ದಾರೆ. ಇನ್ನು ಈ ವಿಡಿಯೋದಲ್ಲಿ ಶಾಸ್ತ್ರಗಳ ಕುರಿತಾದ ವಿಶೇಷತೆ ಏನೂ ಇಲ್ಲ, ಇದೇ ವಿಶೇಷತೆ ಅಂತ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ಕೂಡ ಇದಿತ್ತಂತೆ. ಎಲ್ಲರೂ ಮದುಮಗನಿಗೆ ಇಲ್ಲಾಂದರೆ ಮದುಮಗಳಿಗೆ ಒಂದೊಂದೇ ಬೊಟ್ಟು ಇಡುವಂಥದ್ದಂತೆ, ಕೈಗೆ ಚುಕ್ಕೆ ಇಟ್ಟು ಕೈಯನ್ನು ಪೂರ್ತಿಗೊಳಿಸ್ತಾ ಇದ್ರಂತೆ. ಫಸ್ಟಿಗೆ ನಾದಿನಿಯರು ಇಲ್ಲಾಂದರೆ ಭಾವಂದರು ಮದರಂಗಿಯನ್ನು ಇಟ್ಟು, ಅದಾದ ನಂತರ ಮಿಕ್ಕವರೆಲ್ಲ ಇಡ್ತಾ ಇದ್ರಂತೆ. ಈಗ ಕೂಡ ಇಡ್ತಾ ಇದ್ದಾರೆ, ಆದರೆ ಸುಮ್ಮನೆ ಪೋಸ್ ಕೊಡ್ತಾ ಇದ್ದಾರೆ, ಡಿಸೈನ್ ಬಿಡಿಸೋದಕ್ಕೆ ಇರೋದ್ರಿಂದಾಗಿ. ಹಾಗೆಯೇ ವಿಡಿಯೋನ ನೋಡ್ತಾ ಹೋಗಿ. ಹಾಗೆಯೇ ಸ್ವಲ್ಪ ನಮ್ಮ ಹತ್ತಿರದವರೊಟ್ಟಿಗೆ ಸ್ವಲ್ಪ ಜಾಲಿ ಮೂಡು ಅದು ಇದು ಅಂತ ಬಿಟ್ಟರೆ ಅಂಥ ವಿಶೇಷತೆ ಈ ವಿಡಿಯೋದಲ್ಲೇನೂ ಇಲ್ಲ. ಹಾಗೆ ವಿಡಿಯೋನ ಕೊನೆಯ ತನಕ ನೋಡ್ತಾ ಹೋಗಿ. ವಿಡಿಯೋಗ್ರಾಫರ್ ಕೂಲಿ ಮಾತ್ರ ಲಿಪ್ಸ್ಟಿಕ್ ಎಲ್ಲ ಹೋಗಿದೆ ಅವರು. ಮಂತದಲ್ಲ ಲಿಪ್ಸ್ಟಿಕ್ ಪೂರ ಪೋಡ್ ಪಾಪ ತುಂಬಾ ವರ್ಷಗಳ ನಂತರ ನಾನಿಲ್ಲಿ 2 ಕೈಗಳಿಗೆ ಮದರಂಗಿ ಹಾಕಿಸ್ಕೊಳ್ತಾ ಇದ್ದೇನೆ. ತುಂಬ ಹುಡುಗಿಯರಿದ್ರು ಈ ರೀತಿ ಮದರಂಗಿ ಹಾಕೋರು, ಹಾಗಾಗಿ ಯಾರ ಹತ್ರ ಬೇಕಿದ್ರು ನಾವು ಹಾಕಿಸ್ಕೊಳ್ಬೋದಿತ್ತು. ಹಾಗಾಗಿ ಹಾಕಿಸ್ಕೊಳ್ತಾ ಇದ್ದೇನೆ. ಆದರೆ ಪೂರ್ತಿ ಹಾಕಿದ ನಂತರ ವಿಡಿಯೋ ಮಾಡೋದನ್ನೇ ಮರ್ತೋದೆ ನಾನಿಲ್ಲಿ ಮಾತಾಡ್ತಾ. ಇನ್ನು ಮದುಮಗನ ಕೈದು ಅಷ್ಟೇ, ನನಗೆ ವಿಡಿಯೋ ಮಾಡಲಿಕ್ಕೇ ಮರ್ತೋಯ್ತು. ನೆಂಟರ ಹತ್ರ ಎಲ್ಲ ಮಾತಾಡೋದೇ ಆಯಿತು. ಇನ್ನು ಯಾವಾಗಲೂ ವಿಡಿಯೋನೇ ಮಾಡ್ತಾ ಇರ್ತೀಯ ಅಂತ ಬೈತಾರಲ್ಲ, ಹಾಗಾಗಿ ಮಾಡ್ಲಿಕ್ಕೆ ಹೋಗಲಿಲ್ಲ. ಇವಳ ಕತೆ ನೋಡಿ, ಇಲ್ಲಿ ಎಲ್ಲರೂ ಮೆಹಂದಿಯಲ್ಲಿ ಮಗ್ನರಾಗಿದ್ರು, ಇವಳು ಮಾತ್ರ ಮೊಬೈಲಲ್ಲಿ ಮಗ್ನರಾಗಿದ್ಲು ಅಂತ. ನೋಡಿ, ಇದು ನನ್ನ ಗಂಡ ಬಿಡಿಸಿದ್ದು ಅಂತ ಹೇಳು. ಏನು ನಾಚಿಕೆ ಆಗ್ತದೆ ನಿಮಗೆ? ಅದೇ ಬೇಕಿದ್ದಾರೆ ವಾಟ್ಸಪ್ ಈ ಕೆಳಗೆ ನಂಬರ್ ಕೊಟ್ಟಿರ್ತೇವೆ. ಒಳ್ಳೊಳ್ಳೆ ಡಿಸೈನು, ಈಗ ಲೇಟೆಸ್ಟ್ ಡಿಸೈನ್ ಬೇಕಿದ್ರೆ ಸಂಪರ್ಕಿಸಬಹುದು. ಈಗಲೇ ಗಿದ್ದಿದ್ಯಾ ಇವರು ನೋಡಿ ಪಾಪ ಬೇಜಾರಲ್ಲಿದ್ದಾರೆ ತುಂಬಾ. ನೋಡಿ ಇನ್ನೊಬ್ರು ಡಿಸೈನರು, ಅದೇ ಕಂಪೆನಿ, ಸ್ವಲ್ಪ ಚೇಂಜಸ್ ಇದೆ ಅದರಲ್ಲಿ. ಮೇನ್ ಅವರೇ ಒಂದೇ ಕಂಪನಿ, ಅವರು ಬೆವರಿ ಮುದ್ದೆ ಆಗಿದ್ದಾರೆ. ಇವರು ನೋಡಿ ನೆಕ್ಸ್ಟ್ ಮದಿಮಯ್ಯ. ಹುಡುಗಿ ಇದ್ರೆ ಹೇಳಿ, ಅದು ಪ್ಯೂರ್ ಗೌಡನೇ ಆಗ್ಬೇಕು, ಪ್ಯೂರ್ ಗೌಡ. ಮತ್ತೆ ಇನ್ನೊಂದು ಬರಿ ಯಾವುದು, ಯಾವ ಬರಿದು ಬೇಕು? ಅಲ್ಲ, ಅವರು ಇದು ಬಂಗೇರ ಬರಿ, ಅವರಿಗೆ ಬಂಗೇರ ಬರಿ ಬಿಟ್ಟು ಬೇರೆ ಯಾವ ಬರಿ ಕೂಡ ಆಗ್ತದೆ. ಎಂತ ಅದೆಲ್ಲ ಹೆಣ್ಣು ಸಿಗುದೇ ಕಷ್ಟ, ಗುಂಡನ ಬರಿಲಿ ಅಂತ ಹೇಳಿಲ್ಲ. ಇವರು ನೋಡಿ ಇನ್ನೊಬ್ರು ಮುಖ ತೋರಿಸಿ, ಹೋಯ್ಪಲೆ ಮಾರವರ ಇನ್ನೊಬ್ರು ಡಿಸೈನರು. ನೋಡಿ ನನ್ನ ಭಾವನ ಮಗಳು, ಅವಳು ಮುಖ ತೋರಿಸಿ. ಇವರಿಗೆ ಡಾಕ್ಟರ್ ಆಗ್ಬೇಕಂತೆ, ಅವರು ಸದ್ಯಕ್ಕೆ ಡಾಕ್ಟರ್ MBBS ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಬ್ಳು ಇವರು ನೋಡ ಒಮ್ಮೆ
ನನ್ನ ಹೆಲ್ಪರ್ ಪಾಪ ಅವಳಿಗೆ ಎಂತ ಇಡ್ಲಿಲ್ಲ ಇನ್ನೆಲ್ಲ ಆಗ್ಬೇಕಷ್ಟೇ ಒಂಚೂರು ಸ್ಟ್ಯಾಂಡರ್ಡ್ ಅತ್ತೆ ಅತ್ತಿಗೆ ಅಲ್ಲ ಅಲ್ಲ ಮೂಜಿ ಪೂಜಿ ಅಂತಾನೆ ಇದು ಸುಮಾರು ಬಡ ಮಾತಾ ತಪ್ಪಿಜ್ಜಿ ಕಣ್ಣು ಬೋಂಡ ಹಂಚಿಗೆ ಬೇತೆ ಕಣ್ಣು ಚೇಂಜ್ ಆಂಡ ಅಂದು ಪೋಡಿಗೆ ಆಗಿಲ್ಲ ಪಕ್ಕಡತ್ತು ನಮ್ಮ ಮರಿಮಲಕ್ಕ ಮತ್ತೆ ಹಿಂಗಿರ್ತಾ ಇದ್ದಾರೆ ಲಾಸ್ಟ್ ಮತ್ತೆ ಯಾರಿಲ್ಲ ಇನ್ನು ಫೈನಲ್ ಆಗಿ ಇವರಿಗೆ ಅಜ್ಜಿಗಳು ಇನ್ನು ನನ್ನ ಫೋನು ಇವಳ ಕೈಯಲ್ಲಿ ಇತ್ತು ನೋಡಿ ಹೇಗೆಲ್ಲ ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಒಂದು ರೀಲ್ಸ್ ಕೂಡ ಮಾಡಿದ್ಲ ಆಯ್ತಾ ನಾನು ಅದನ್ನು ಇದರಲ್ಲಿ ಹಾಕ್ಲಿಕ್ಕೆ ಹೋಗ್ಲಿಲ್ಲ ಹಾಗೆ ಕಟ್ ಮಾಡಿಬಿಟ್ಟೆ ಅದಾದ ನಂತರ ನೋಡಿ ಇಲ್ಲಿ ರಾತ್ರಿ ಹೊತ್ತಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದಾಳೆ ಐಸ್ ಕ್ರೀಮ್ ಅಂದರೆ ಇವಳಿಗೆ ಪಂಚಪ್ರಾಣ ಆಯ್ತಾ ಹಾಗೆಯೇ ನೋಡಿ ಇಲ್ಲಿ ರಾತ್ರಿ ಹೊತ್ತೊಂದು ಹಾವು ಬಂದಿತ್ತಾಯ್ತಾ ಅದೆಂಥದ್ದು ಚಟ್ಟೆಕಂದಡಿ ಅಂತ ಹೇಳ್ತಾರೆ ಅದರದ್ದು ಮರಿ ಅಂತ ಇದು ನನ್ನ ಅಮ್ಮನ ಟೆಕ್ನಿಕ್ ನೋಡಿ ಒಂದು ಗೋಣಿ ಚೀಲವನ್ನು ಹಿಡಿದು ಬಾ 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 ಅಂತ ಕರಿತಾ ಇದ್ರು ಹಾಗೆ ಅಪ್ಪನ ಟೆಕ್ನಿಕ್ ಇದು ಒಂದು ಪೈಪಿಗೆ ಒಂದು ಸೈಡಿಂದ ಕ್ಲೋಸ್ ಮಾಡಿ ಇನ್ನೊಂದು ಸೈಡಿಂದ ಹೀಗೆ ಎತ್ತಿದ್ರು ನೋಡಿ ಆರಾಮದಲ್ಲಿ ಅದರೊಳಗಡೆ ಹೋಯ್ತು ಹಾವು ಸಾಯಿಸ್ಲಿಕ್ಕೆ ಹೋಗ್ಲಿಲ್ಲ ಅವರು ಅದನ್ನೀಗ ಇಲ್ಲಿ ತಮ್ಮ ಬೇರೆ ಕಡೆ ಬಿಡ್ಲಿಕ್ಕೆ ಹೋಗ್ತಾ ಇದ್ದಾನೆ ತಕೊಂಡೋಗಿ ಬಿಟ್ ಬಾ ಅಂತ ಹೇಳಿದ್ರಪ್ಪ ದೂರ ಹಾಗೇನೆ ಪೈಪಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ದಿಬ್ಬನ ಹೊಡೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದೇವೆ ದೇವರಿಗೆಲ್ಲ ಕೈ ಮುಗಿದು ಆದ ನಂತರ ಈಗ ಇಲ್ಲಿ ಹಿರಿಯರಿಗೆ ಕೈ ಮುಗಿದು ಹೊರಡುವಂತಹ ಟೈಮು ಎಲ್ಲರೂ ಇಲ್ಲಿ ಹೇಳಿಕೊಂಡು ಅದಿದೆಲ್ಲ ಆಯಿತು ಅದಾದ ನಂತರ ಈಗ ಒಬ್ಬೊಬ್ಬರಾಗಿ ಕೈ ಮುಗಿತಾ ಇದ್ದೇವೆ ಕೈ ಮುಗಿದು ಒಬ್ಬೊಬ್ಬರಾಗಿ ಹೊರಗೆ ಬರ್ತಾ ಇದ್ದಾರೆ ಇಲ್ಲಿ ಇನ್ನು ದಾರ ಮುಹೂರ್ತ ಇದ್ದದ್ದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಹಾಗಾಗಿ ನಾವು ಬೆಳಿಗ್ಗೆ ಬೇಗನೆ ಹೊರಡಬೇಕಿತ್ತು ದಾರ ಎದ್ದಿದ್ದು ಲೇಟ್ ಆದ್ರೂ ಹೊರಡ್ತಾ ಇದ್ದೇವೆ ಒಬ್ಬೊಬ್ಬರಾಗಿ ಹೊರಡುವಾಗ ಟೈಮ್ ಆಯಿತು ಇನ್ನು ಹಾಗೇನೆ ಸ್ವಲ್ಪ ಮಂದಿ ಮಾತ್ರ ಮನೆಗೆ ಬಂದಿದ್ರು ಇನ್ನು ಅವರವರ ಗಾಡಿಯಲ್ಲೆಲ್ಲ ಹೋಗಿದ್ರು ಅಲ್ಲಿ ಸಿಕ್ಕಿದ್ರು ಸ್ವಲ್ಪ ಮಂದಿ ಇಲ್ಲಿ ಮನೆಯಲ್ಲಿದ್ದವರು ಮಾತ್ರ ಇಲ್ಲಿ ನಾವು ಕೈ ಮುಗಿತಾ ಇದ್ದೇವೆ ಇನ್ನು ರಿಸೆಪ್ಷನ್ ಇದ್ದಿದ್ದು ನೆಕ್ಸ್ಟ್ ಡೇ ಇಲ್ಲಿ ಇನ್ನೇನು ನಾವು ಹೊರಡುವಂತಹ ಟೈಮು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ಈ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಒತ್ತೋದನ್ನು ಮರಿಬೇಡಿ ನಾನೇನಾದರೂ ಹೊಸ ವಿಡಿಯೋನ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರ್ತದಿಲ್ಲ ಅಂದರೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡುವಾಗ ನಿಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಇನ್ನು ಮತ್ತೊಂದು ವಿಡಿಯೋದಲ್ಲಿ ಮದುವೆ ದಾರ ಮುಹೂರ್ತ ಯಾವ ರೀತಿ ನಡೀತು ಅಂತ ನೋಡ್ಕೊಂಡು ಬರೋರಂತ ಅಲ್ಲಿವರೆಗೆ ನಿಮ್ಮ ಬಿಡುವಿನ ವೇಳೆಯಲ್ಲಿ ಈ ವಿಡಿಯೋನ ವೀಕ್ಷಿಸಿ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು. ಸರಿಯಾಗಲೇ